ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿಯ ಗುಟ್ಟು ರಟ್ಟಾಗೋ ಸಮಯ ಬಂದಿದ್ದಾಯ್ತು. ಇಷ್ಟು ದಿನ ಮುಚ್ಚಿಟ್ಟಿದ್ದ ಗುಟ್ಟು ರಟ್ಟಾಗ್ತದೆ. ಲಕ್ಷ್ಮಿಯ ವಿರುದ್ಧ ತಿರುಗಿ ಬೀಳೋ ಎಲ್ಲ ಸಾಧ್ಯತೆ ಇದೆ ವೈಷ್ಣು. ಹಾಗಿದ್ರೆ ಇಲ್ಲಿ ಕಾವೇರಿ ಬಿಡುಗಡೆಯಾಗತ್ತಾ? ಅಂಥದ್ದೇನಾಯಿತು? ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ಮನೆಯಲ್ಲ, ಅದಕ್ಕೆ ಕಾರಣ ತನ್ನ ಗಂಡನಿಗೆ ಬಿದ್ದಿರ್ತಕ್ಕಂಥ ಬ್ಯಾನ್. ಆ ಒಂದು ಬ್ಯಾನ್ ತನ್ನಿಂದ ಆಗಿದೆ. ನನ್ನ ಗಂಡ ಈ ರೀತಿ ಇರೋಕ್ಕಾಗೋದಿಲ್ಲ, ನೋಡೋಕ್ಕಾಗೋದಿಲ್ಲ. ನನ್ನ ಗಂಡ ತನಗೋಸ್ಕರ ಇವತ್ತು ಅವರ ಕೆರಿಯರ್ಗೆ ಬ್ಲ್ಯಾಕ್ ಮಾರ್ಕ್ ತೊಗೊಂಡಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ಹಾಗೆ ಬಿಡೋ ಮಾತೇ ಇಲ್ಲ. ಅದನ್ನು ನಾನು ತೆರವುಗೊಳಿಸ್ತೀನಿ, ಅದನ್ನು ರಿಮೂವ್ ಮಾಡಿಸ್ತೀನಿ ಅಂತ ಚಿನ್ನದಕ್ಕೆ ಮಲ್ಲಳಾಗಿ ಲಕ್ಷ್ಮಿ ಕರ್ನಾಟಕ ಫೆಡರೇಷನ್ ಈವೆಂಟ್ ಫೆಡರೇಷನ್ನ ಮ್ಯಾನೇಜ್ಮೆಂಟ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾಳೆ. ಅದರ ನಡುವೆ ಸಾಕಷ್ಟು ವಿಷಯಗಳು ಮನೆಯಲ್ಲಿ ನಡೀತಾ ಇದೆ. ಅದು ಒಂದು ದೊಡ್ಡ ಕೋಲಾಹಲಕ್ಕೆ ಸಾಕ್ಷಿ ಆಗತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಅದಕ್ಕೆಲ್ಲ ಕಾರಣನೇ ಕೀರ್ತಿ. ಅಂದು ಕೀರ್ತಿಯಾಗಿ ಬಂದಿದ್ಲ? ಖಂಡಿತ ಇಲ್ಲ. ಅವಳಿಗೆ ಗೊತ್ತಿಲ್ಲ ಅವಳು ಕೀರ್ತಿ ಅಂತ. ಆದರೆ ಅವಳು ಕೀರ್ತಿನೇ. ಇಲ್ಲಿ ಲಕ್ಷ್ಮಿ, ಸುಪ್ರೀತಾ, ಕಾರುಣ್ಯ ಮೂವರು ಕೂಡ ಕೀರ್ತಿಗೆ ಧೈರ್ಯ ಹೇಳಿ ತಾವು ಹೇಳಿದಾಗೆ ಮಾಡು ಅಂದು ಕಾವೇರಿಗೆ ಶಿಕ್ಷೆ ಕೊಡಿಸಿದ್ರು. ಕೀರ್ತಿಗಾದ ಅನ್ಯಾಯಕ್ಕೆ, ಲಕ್ಷ್ಮಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಕ್ತು ಅಂದ್ಕೊಂಡ್ವಿ. ಆದರೆ ಎಷ್ಟು ದಿನ ಅದು? ಇಲ್ಲಿ ಕೀರ್ತಿಯ ನೀಚ ರೂಪ ಬಯಲಿ ಬರೋ ತನಕ ಅಷ್ಟೇ. ಯಾಕಂದರೆ ಒಂದು ಪಕ್ಷ ಕೀರ್ತಿಗೆ ಏನೂ ನೆನಪಿಲ್ಲದೆ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಲಕ್ಷ್ಮಿ ಇದನ್ನೆಲ್ಲ ಮಾಡಿಸಿದಾಳೆ, ಇನ್ಯಾರೂ ಇದನ್ನೆಲ್ಲ ಮಾಡಿಸಿದ್ದಾರೆ. ಕೀರ್ತಿಗೆ ನೆನಪೇ ಇಲ್ಲ. ಕಾವೇರಿನ ಜೈಲು ಕಳಿಸೋ ಉದ್ದೇಶ ಇವ್ರದ್ದಾಗಿತ್ತು. ಅಂದಮೇಲೆ ಕೀರ್ತಿ ಕಥೆನೂ ಸುಳ್ಳು. ಹಾಗೆ ಲಕ್ಷ್ಮಿ ಮೇಲೆ ಆಶ್ರಮದಲ್ಲಿ ಅಂದರೆ ಆ ಒಂದು ರಿಟ್ರೀಟ್ ಸೆಂಚುರಿಯಲ್ಲಿ ನಡೆದಂಥ ಆ ಒಂದು ಅಟ್ಯಾಕ್ ಕೂಡ ಸುಳ್ಳು ಅಂತ ಹೇಳಿ ಎಲ್ಲರೂ ಕೂಡ ನಂಬಿಸೋಷ್ಟು ಚಾಕಚಾಕ್ಯತೆ ಕಾವೇರಿಗಿದೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲ ಸುಳ್ಳು, ಕಾವೇರಿ ವಿರುದ್ಧ ನಡೆದಿರೋ ಇದು ಷಡ್ಯಂತ್ರ ಅಂತ ಹೇಳಿ ಕಾವೇರಿ ಅಮಾಯಕಳು ಅಂತ ಹೇಳಿ ಬಿಡುಗಡೆ ಆಗೋದ್ರಲ್ಲಿ ಅಚ್ಚುರಿನೇ ಇಲ್ಲ. ಅದೇ ಕಾರಣಕ್ಕೆ ಇಲ್ಲಿ ಕೀರ್ತಿಯ ನೀಚ ರೂಪ ಬಯಲಿಗೆ ಬರಲೇಬಾರ್ದು. ಆ ರೀತಿ ಬಯಲಿಗೆ ಬರದೇ ಇರೋ ಹಾಗೆ ತುಂಬಾ ತಡೀತಾ ಇದ್ದಾರೆ ಲಕ್ಷ್ಮಿ, ಕಾರುಣ್ಯ, ಸುಪ್ರೀತಾ ಎಲ್ಲ ಕೂಡ ಸೇರಿಕೊಂಡು. ಆದರೆ ಇದ್ರ ಮಧ್ಯೆ ಎಡವಟ್ಟಾಗ್ಬಿಡತ್ತೆ. ಕಾರುಣ್ಯ ಅವರು ಕೀರ್ತಿನ ಕರ್ಕೊಂಡು ಲಂಡನ್ಗೆ ಹೋಗ್ಬಿಡ್ತೀನಿ ಅಂತಿದ್ದಾಗೆ ಕೀರ್ತಿಗೆ ಲಚ್ಚಿ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಅದೇ ಕಾರಣಕ್ಕೆ ಕೀರ್ತಿ ಮಾಡೋದು ಮನೆ ಬಿಟ್ಟು ಲಕ್ಷ್ಮಿ ಮನೆಗೆ ಬರುವುದು. ಈ ಕಡೆ ಆಲ್ರೆಡಿ ವಿಧಿಗೆ ಅನುಮಾನ ಬಂದಿದೆ. ಆ ಒಂದು ಬೇಸ್ಮೆಂಟಲ್ಲಿ ಮೈಕು, ಮಾನಿಟರು ನೋಡಿದ್ದೆ. ಮರುದಿನ ಅದು ಕಾಣಿಯಾಗಿರೋದನ್ನು ನೋಡಿ ಖಂಡಿತವಾಗ್ಲೂ ಇದು ಗಂಗಕ್ಕಂದೇ ಕೈವಾಡ, ಏನೋ ಇದರಿಂದ ಕುತಂತ್ರ ಇದೆ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಇದರಲ್ಲಿ ಸುಪ್ರೀತ್ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ನಮ್ಮ ಹಿಂದೆ ಏನೋ ಒಂದು ಪಿತೂರಿ ನಡೆದಿದೆ ಅನ್ನೋ ವಿಷಯ ಈ ಕಡೆ ವಿಧಿಗೆ ಗೊತ್ತಾಗಿರೋದ್ರಿಂದಾಗಿ ಆ ಒಂದು ವಿಷಯನ ಅವಳು ಅಮ್ಮಂಗೆ ತಿಳಿಸೋ ಪ್ರಯತ್ನಕ್ಕೆ ಮುಂದಾಗಬಹುದು, ಅಥವಾ ಅದರ ಹಿಂದಿನ ಸತ್ಯವನ್ನು ಅರಿಯೋದಕ್ಕೆ ಮುಂದಾಗಬಹುದು. ಸತ್ಯವನ್ನು ಹುಡುಕಿ ಹೆಕ್ಕಿ ತೆಗೆದ್ರೆ ಆ ಕಡೆ ಕೀರ್ತಿಯ ನೀಚ ರೂಪ ಬಯಲಿಗೆ ಬಂದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕಾವೇರಿ ಬಿಡುಗಡೆ ಆಗೋದಂತೂ 100% ಗ್ಯಾರಂಟಿ. ಆಲ್ರೆಡಿ ಅಲ್ಲಿ ಕಾವೇರಿಗೂ ಕೂಡ ಅನುಮಾನ ಬಂದಿದೆ. ಕೀರ್ತಿ ನಿಜವಾಗ್ಲೂ ಕೂಡ ಕೀರ್ತಿನೇ ಆಗಿದ್ದರೆ ಅವಳು ನನ್ನನ್ನು ಕೋರ್ಟಲ್ಲಿ ವೇಟ್ ಮಾಡಿ ಶಿಕ್ಷೆ ಕೊಡಿಸೋ ತನಕ ಸುಮ್ಮನಿರ್ತಿದ್ದವಳಲ್ಲ. ಅವಳು ಅಲ್ಲಿ ಚಾಕು ತಗೊಂಡು ಚುಚ್ಚಿಬಿಡ್ತಾ ಇದ್ಲು ನನ್ನ. ಕೀರ್ತಿ ತುಂಬಾ ಬದಲಾಗಿದ್ದಾಳೆ. ಕೀರ್ತಿ ಗುಣನೇ ಅಲ್ಲ ಅದು. ನಿಜವಾಗ್ಲೂ ಅಲ್ಲಿ ಏನೋ ನಡೆದಿದೆ, ಏನೋ ಆಗ್ತಿದೆ, ಅದು ಏನು ಅನ್ನೋದನ್ನು ಕಂಡು ಹಿಡಿಲೇಬೇಕು ಅಂತ ಕಾವೇರಿ ಅಂದ್ಕೊಂಡಿದ್ದಾರೆ. ಅದೇ ಸಮಯಕ್ಕೆ ಚಿಂಗಾರಿ ಬರ್ತಾರೆ. ಚಿಂಗಾರಿನ ತನ್ನ ಮನೆಗೆ ಹೋಗಿ ಸೇರಿಕೊಂಡು ಅಲ್ಲಿ ಏನಾಗ್ತಿದೆ ಅನ್ನೋ ಅಪ್ಡೇಟ್ಸ್ನ ತಿಳಿಸಿ ಕೀರ್ತಿಯಲ್ಲಿ ತುಂಬ ಬದಲಾವಣೆ ಆಗಿದೆ, ಅವಳನ್ನ ಫಾಲೋ ಅಪ್ ಮಾಡು, ಎಲ್ಲ ಕೂಡ ನನಗೆ ಅಪ್ಡೇಟ್ ಮಾಡು. ತದನಂತರ ಒಂದೇ ಒಂದು ಸಣ್ಣ ವಿಷಯ ಸಿಕ್ಕಿದ್ರೂ ಸಾಕು, ಎಲ್ಲನೂ ಕೂಡ ತಿರುಗು ಮುರುಗು ಮಾಡಿಬಿಡ್ತೀನಿ, ಎಲ್ಲ ನನ್ನ ಕಂಟ್ರೋಲಿಗೆ ಮತ್ತೆ ವಾಪಸ್ ತಗೋತೀನಿ ಅಂತ ಕಾವೇರಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಅದಕ್ಕೆ ಸರಿಯಾಗಿ ಕೀರ್ತಿ ಲಕ್ಷ್ಮಿ ಮನೆಗೆ ಬಂದಿದ್ದಾರೆ. ಆದರೆ ಇಲ್ಲಿ ಲಕ್ಷ್ಮಿ ಇಲ್ಲ. ಲಕ್ಷ್ಮಿ ವೈಷ್ಣವ್ಗೋಸ್ಕರ ಆಚೆ ಹೋಗಿದ್ದಾರೆ. ಈ ಕಡೆ ವೈಷ್ಣವ್ ತುಂಬ ಡಿಪ್ರೆಷನ್ಗೆ ಒಳಗಾಗ್ತಿದ್ದಾರೆ. ಬಿಕಾಸ್ ಲಕ್ಷ್ಮಿಯವರು ಈಗಲೂ ಕೂಡ ತನಗೋಸ್ಕರ ಹೊರಗಡೆ ಹೋಗಿದ್ದಾರೆ ಅಂತ ಅವ್ರಿಗೆ ಹರ್ಟ್ ಆಗ್ತದೆ.
ಅದರ ನಡುವೆ ಕೀರ್ತಿ ಮನೆಗೆ ಬರ್ತಾಳೆ, ಗಂಟು ಮುಟ್ಟೆ ಲಗೇಜ್ ಸಮೇತ. ಯಾಕೆ ಈ ರೀತಿ ಬಂದಿದ್ಯಾ ಕೀರ್ತಿ, ಈ ರೀತಿ ಬರಬಾರ್ದಲ್ವಾ, ನೀನು ಕಾರುಣ್ಯ ಆಂಟಿ ಮನೇಲೇ ಇರಬೇಕಲ್ವಾ, ಲಕ್ಷ್ಮಿ ಹೇಳಿದಾಳ್ತಾನೆ ಅಂತ ತುಂಬ ಬುದ್ಧಿ ಹೇಳ್ತಿದ್ದಾರೆ ಸುಪ್ರೀತಾ, ತುಂಬ ಕ್ಯೂಟಾಗಿ ಒಂದು ಮಗುಗೆ ಹೇಳು ಹಾಗೆ. ಆದರೆ ಕೀರ್ತಿ ಕೇಳ್ತಾನೆ ಇಲ್ಲ. ಅಷ್ಟರಲ್ಲಿ ಕೃಷ್ಣಕಾಂತ್ ಅಚ್ಚು ಎಲ್ಲರೂ ಕೂಡ ಬರ್ತಾರೆ. ಏನಿದು ಕೀರ್ತಿ, ಯಾಕೆ ಲಗೇಜ್ ಸಮೇತ ಬಂದಿದ್ಯಾ ನೀನು ಅಂತ ಕೇಳ್ತಿದ್ರೆ, ಬರಲೇಬೇಕಲ್ವಾ, ನಾನು ಇಲ್ಲೇ ಇರಲೇಬೇಕು ತಾನೆ, ಲಚ್ಚು ಎಲ್ಲಿರ್ತಾಳೋ ಅಲ್ಲೇ ಕೀರ್ತಿ ಕೂಡ ಇರಬೇಕು ಅಂತ ಹೇಳಿದ್ದೆ. ಈ ಕಡೆ ಲಚ್ಚಿ ರೂಮ್ ಮೇಲ್ಗಡೆ ಅಲ್ವಾ ಅಂತ ಹೇಳಿ ಮೇಲ್ಗಡೆ ರೂಮ್ಗೆ ಹೋಗ್ತಿದ್ದಾಳೆ. ಏನಿದು, ಏನಾಗ್ತದೆ ಅಂತ ಅಜ್ಜಿ ಕೇಳಿದ್ದಕ್ಕೆ ಅದು ಅವಳಿಗೆ ಸ್ವಲ್ಪ ನೋವಾಗಿದೆ ಅಲ್ವಾ, ಅದು ಮತ್ತೆ ಅವಳು ಈ ಮನೇಲಿ ಲಕ್ಷ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಕೋತಿದ್ದಾಳೆ, ಅದಕ್ಕೆ ಈ ರೀತಿ ಲಗೇಜ್ ಸಮೇತ ಬಂದಿದ್ದಾಳೆ ಹಾಗೆ ಹಾಗೆ ಅಂತ ಏನೇನೋ ಹೇಳ್ತಾರೆ ಸುಪ್ರೀತಾ ಅವ್ರು ಕೂಡ. ಅಷ್ಟರಲ್ಲಿ ಅಂಕಿತ್ ಹೋಗಿ ವೈಷ್ಣವ್ ಹತ್ರ ಹೋಗಿ ಬಿಟ್ಟು ಹೇಳ್ತಾನೆ, ಅಣ್ಣ ಅಲ್ಲಿ ಕೀರ್ತಿ ಅಕ್ಕ ಲಗೇಜ್ ಸಮೇತ ಬಂದಿದ್ದಾರೆ ಅಂತ. ಹಾಗಾಗಿ ವೈಷ್ಣವ್ ಕೂಡ ಬರ್ತಾನೆ. ಏನಿದು ಕೀರ್ತಿ, ಲಗೇಜ್ ಸಮೇತ ಯಾಕೆ ಬಂದಿದ್ಯಾ, ಹೌದು ಯಾಕೆ ನಮ್ಮ ರೂಮ್ಗೆ ಹೋಗ್ತಿದ್ಯಾ ಅಂತಿದ್ದಾಗೆ ಇಲ್ಲಿ ಕೀರ್ತಿ ನಾನು ಇದೇ ರೂಮಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಸುಪ್ರೀತಾ ಬಂದಿದ್ದೆ, ಕೀರ್ತಿನ ಕರ್ಕೊಂಡು ಹೋಗಿ ನೋಡು ಕೀರ್ತಿ, ದಯವಿಟ್ಟು ಅರ್ಥ ಮಾಡ್ಕೊ, ಸೀನ್ ಕ್ರಿಯೇಟ್ ಮಾಡಬೇಡ, ನೀನು ಇಲ್ಲಿರಬಾರ್ದು, ನಿನ್ನ ಮನೆಗೆ ಹೋಗು, ಲಕ್ಷ್ಮಿ ಇಲ್ಲ ಅಲ್ವಾ, ಲಕ್ಷ್ಮಿ ಬಂದಮೇಲೆ ಬರುವಂತೆ ಅಂತ ಹೇಳಿ ಪೂಸಿ ಮಾಡಿ ನಾನು ಇವಾಗ ಹೋಗ್ತೀನಿ, ಲಚ್ಚಿ ಬಂದಮೇಲೆ ಬರ್ತೀನಿ ಅಂತ ಹೇಳಿ ಕೀರ್ತಿ ಹೋಗಿಬಿಡ್ತಾಳೆ. ಈ ಕಡೆ ಏನಾಗಿದೆ ಕೀರ್ತಿಗೆ, ಯಾಕೆ ಕೀರ್ತಿ ನಡ್ಕೋತಿದ್ದಾಳೆ ಅಂದಾಗ ಆ ರೀತಿ ಏನೂ ಆಗಿಲ್ಲ, ಅಷ್ಟು ಮೇಲಿಂದ ಬಿದ್ದಿದ್ದಾಳಲ್ವಾ, ಸ್ವಲ್ಪ ಡಿಪ್ರೆಸ್ಡ್ ಆಗಿರ್ತಾಳೆ, ಸ್ವಲ್ಪ ಆಘಾತ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಈ ರೀತಿ ಆಗ್ತಿದ್ದಾಳೆ ಅಷ್ಟೇ. ನಾನು ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ಜೊತೆಗೆ ಅವಳು ಇನ್ನೂ ಕೂಡ ಹಳೆ ವಿಷಯವಾಗಿ ವೈಷ್ಣವ್ ಹಚ್ಕೊಂಡಿದ್ದಾಳಲ್ವ, ಹಾಗಾಗಿ ಇರಬೇಕು ಅಂತ ಆಸೆ ಪಟ್ಲು. ನಾನು ಈ ರೀತಿಯೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ ಅಂತ ಅರ್ಥ ಮಾಡಿಸಿ ಕಳಿಸಿದ್ದೀನಿ. ಅವಳು ಕೂಡ ಅರ್ಥ ಮಾಡ್ಕೊಂಡು ಹೋಗಿದ್ದಾಳೆ ಅಂತಾರೆ. ಆದರೂ ಕೂಡ ಯಾವುದೇ ಮಾತನ್ನು ವೈಷ್ಣವಿಂದ ನಂಬೋಕ್ಕಾಗ್ತಿಲ್ಲ. ಹಾಗಾಗಿ ಕಾರುಣ್ಯ ಅವ್ರ ಮನೆಗೆ ಕೀರ್ತಿ ಹೋದ ನಂತರ ಅಲ್ಲಿಗೆ ಹೋಗಿದ್ದೆ, ನನಗೆ ಕೆಲವೊಂದು ಡೌಟ್ಸ್ ಇದೆ ಕೀರ್ತಿ ಬಗ್ಗೆ, ನಾನು ಅದನ್ನು ಕ್ಲಿಯರ್ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾರೆ. ನಾನು ಕೀರ್ತಿ ಜೊತೆ ಪ್ರೈವೇಟಾಗಿ ಮಾತಾಡಬೇಕು ಅಂತ. ಈ ಕಡೆ ಕಾರುಣ್ಯ ಅವರು ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ಕೀರ್ತಿ ಬಾಯ್ಲಿ ಹೊರಗಡೆ ಹೋಗೋಣ ಅಂತ ಕಾರಲ್ಲಿ ಕರ್ಕೊಂಡು ಬಂದುಬಿಡ್ತಾಳೆ. ಈ ಕಡೆ ಯಾಕೆ ಕೀರ್ತಿ ಮನೇಲೇ ಮಾತಾಡ್ಬೋದಿತ್ತಲ್ವ, ಯಾಕೆ ಹೊರಗಡೆ ಹೋಗೋಣ ಅಂತ ಕರ್ಕೊಂಡು ಬಂದೆ ಅಂದಾಗ ಅಲ್ಲಿ ಕಾರುಣ್ಯ ಮಮ್ಮ ನಮ್ಮನ್ನ ಏನೂ ಕೂಡ ಮಾತಾಡೋಕೆ ಬಿಡುವುದಿಲ್ಲ, ಅದಕ್ಕೋಸ್ಕರ ಅಂತಾಳೆ. ಸರಿ ಆಯಿತು, ಏನು ಮಾತಾಡುವ ಅಂದಾಗ ನೀನು ಯಾಕೆ ನಾನು ರಿಜೆಕ್ಟ್ ಮಾಡಿದೆ ಅಂತ ಕೀರ್ತಿ ಕೇಳಿದ ತಕ್ಷಣ ವೈಷ್ಣವ್ಗೆ ಶಾಕ್ ಆಗುತ್ತೆ. ಬಿಕಾಸ್ ಕೀರ್ತಿ ರಿಜೆಕ್ಟ್ ಮಾಡಿದ್ದು, ಬಟ್ ಇಲ್ಲಿ ನೋಡಿದ್ರೆ ಅವಳು ನನ್ನನ್ನು ಕೇಳ್ತಿದ್ದಾಳೆ ಅಂತ. ಅಷ್ಟರಲ್ಲಿ ಇಲ್ಲಿ ಸುಪ್ರೀತಾ, ಗಂಗಕ್ಕ ಹಾಗೆ ಕಾರುಣ್ಯ ಎಲ್ಲರೂ ಮನೆಯಲ್ಲಿ ಹುಡುಕ್ತಿದ್ದಾರೆ. ಕೀರ್ತಿನೂ ಕಾಣಿಸ್ತಿಲ್ಲ, ವೈಷ್ಣವೂ ಕಾಣಿಸ್ತಿಲ್ಲ. ನಿಜವಾಗ್ಲೂ ಎಡವಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲಕ್ಷ್ಮಿಗೆ ವಿಷಯ ತಿಳಿಸ್ತಾರೆ. ಅತ್ತ ಕಡೆ ಕೀರ್ತಿಯ ಒಂದು ಉದ್ದಟ್ಟತನ ಅಂತ ಅಂದ್ಕೊಂಡ್ಬಿಡ್ತಾನೆ ವೈಷ್ಣವ್. ಪಾಪ ಅವ್ಳಿಗೆ ಏನೂ ಕೂಡ ನೆನಪಿಲ್ಲ ಅನ್ನೋದು ವೈಷ್ಣವ್ಗೆ ಗೊತ್ತಾಗ್ತಿಲ್ಲ. ನಂತರ ಕಾರಿಂದ ಇಳ್ತಿದ್ದೆ ಕೀರ್ತಿನ ನಿಲ್ಲಿಸಿ, ನೋಡು ಕೀರ್ತಿ ಸಾಕು, ನಿನ್ನ ನಾಟಕನ ನಿಲ್ಲಿಸು, ಎಷ್ಟು ಅಂತ ಈ ರೀತಿ ಫೇಕ್ ಡ್ರಾಮಾ ಮಾಡ್ತಿದ್ಯಾ, ನಾರ್ಮಲ್ ಆಗಿ ಬಿಹೇವ್ ಮಾಡು, ಸಾಕು ನಿಂದು ಅಂತ ಹೇಳ್ತಿದ್ರೆ ಈ ಕಡೆ ಕೀರ್ತಿ ಬೆಚ್ಚೋಗ್ತಿದ್ದಾಳೆ. ಅಷ್ಟರಲ್ಲಿ ಸುಪ್ರೀತಾ ಹಾಗೆ ಕಾರುಣ್ಯ ಅವರು, ಲಕ್ಷ್ಮಿ ಎಲ್ಲ ಕೂಡ ಬರ್ತಾರೆ. ಏನಿದು ಕೀರ್ತಿ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದಾಳೆ, ಕೀರ್ತಿ ಈ ರೀತಿ ಬಿಹೇವ್ ಮಾಡೋದೇ ಇಲ್ಲ, ಏನಾಗಿದೆ, ನನಗೆ ಇವತ್ತು ವಿಷಯ ಗೊತ್ತಾಗಲೇಬೇಕು, ಗೊತ್ತಾಗೋ ತನಕ ನನಗೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಖಂಡಿತವಾಗ್ಲೂ ಇದರಿಂದ ಏನೋ ಇದೆ ಅಂತಾನೆ ಇಲ್ಲಿ ವೈಷ್ಣವ್ ಹೇಳ್ತಾ ಇದ್ದಾರೆ. ಈ ಕಡೆ ಲಕ್ಷ್ಮಿ ಶಾಕ್ ಆಗಿದ್ದಾಳೆ. ಹಾಗಿದ್ರೆ ಲಕ್ಷ್ಮಿ ಮತ್ತು ವೈಷ್ಣವ್ ನಡುವಿನ ಈ ಒಂದು ಮುಖಾಮುಖಿಯಲ್ಲಿ ಎಲ್ಲ ಸತ್ಯ ಕೂಡ ಹೊರಗಡೆ ಬರುತ್ತಾ? ಈ ಕಡೆ ಲಕ್ಷ್ಮಿ ಇರೋ ಎಲ್ಲ ಸತ್ಯವನ್ನು ಕೂಡ ವೈಷ್ಣವ್ಗೆ ಅರ್ಥ ಮಾಡಿಸ್ತಾಳ. ಅತ್ತ ಕಡೆ ಆಲ್ರೆಡಿ ವಿಧಿ ಇದೆಲ್ಲದಕ್ಕೂ ಕೂಡ ಕಾರಣನೇ ಸುಪ್ರೀತಾ ಮತ್ತು ಲಕ್ಷ್ಮಿ, ಗಂಗಕ್ಕ ಅಂತ ಹೇಳಿ ಎಲ್ಲರೂ ಮುಂದೆ ಮತ್ತೊಂದು ಸೀನ್ ಕ್ರಿಯೇಟ್ ಮಾಡಿರ್ತಾಳ ಮನೆಯಲ್ಲಿ. ಕಾವೇರಿ ಬಿಡುಗಡೆ ಆಗೋದಂತೂ ಶತಸಿದ್ಧ. ಬಟ್ ಹೇಗೆ, ಏನು, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.